ಇದನ್ನ ಚಿಂತನೆ ಮಾಡ್ರಿ, ಯಾಕೆ ನಮ್ಮ ಮನ್ಯಾಗ ಯಾಕೆ ಜಗಳ ಆಗ್ತಾವ? ಇದೊಂದು ಸಂಶೋಧನೆ. ಇದು ನಮ್ಮೆಲ್ಲರ ಮನೆಯಲ್ಲಿ ಜಗಳ ಆಗ್ತಾವಿಲ್ಲ. ಯಾಕೆ ಜಗಳ ಆಗಕತ್ತಾವ? ತಂದೆ ತಾಯಿಗಳ ಮಧ್ಯೆ, ಅಣ್ಣ ತಮ್ಮಗಳ ಮಧ್ಯೆ, ಸಮಾಜಗಳ ಮಧ್ಯೆ, ಜಾತಿಗಳ ಮಧ್ಯೆ, ಧರ್ಮಗಳ ಮಧ್ಯೆ, ದೇಶಗಳ ಮಧ್ಯೆ, ಊರವರ ಮಧ್ಯೆ, ಪಕ್ಷಗಳ ಮಧ್ಯೆ, ಮತ್ತು ಪಕ್ಷದೊಳಗರ ಮಧ್ಯೆ ಇಷ್ಟೆಲ್ಲ ಹೊಡೆದಾಟ ಐತಿ, ಗುದ್ದಾಟ ಐತಿ, ಸಂಘರ್ಷ ಐತೆಲ್ಲ. ಯಾಕೆ ಆಗಾಕತ್ತೈತಿ ಇದು? ಯಾಕಂದ್ರ ನಾವು ಸತ್ಯವನ್ನ ಪ್ರೀತಿಸ್ತಾ ಇಲ್ಲ. ಒಪಿನಿಯನ್, ನನ್ನ ಅಭಿಪ್ರಾಯವೇ ಸತ್ಯ ಅಂತ ಐ ವಾಂಟೆಡ್ ಟು ಪ್ರೂವ್ ವಾಟ್ ಐ ಸೇ ಇಸ್ ರೈಟ್ ಅಂಡ್ ವಾಟ್ ಐ ಸೇ ಇಸ್ ಟ್ರುತ್. ಇದು ಎಲ್ಲ ಹೊಡೆದಾಟ ಬಡದಾಟ ಸಂಘರ್ಷದ ಮೂಲ ಕಾರಣ ಎಲ್ಲೈತಿ ಅಂದ್ರ, ನಾ ಹೇಳಿದ್ದ ಸತ್ಯ ಅಂತ, ನನ್ನ ಅಭಿಪ್ರಾಯವೇ ಸತ್ಯ ಅಂತ ನಾ ಹೇಳಕ್ ಹೋಗಿದ್ದಕ್ಕ ಇಷ್ಟು ಹೊಡೆದಾಟ ಬಡದಾಟ ಗದ್ದಲ, ಮನಸ್ಸಿಗೆ ನೋವ ನಡೆದವ. ಇವೆಲ್ಲ ಇಲ್ಲಿ ಯಾವುದು ಸತ್ಯ ಯಾವುದು ಅಸತ್ಯ ಅಂತ ನಿರ್ಣಯ ಮಾಡೋದು ಇಷ್ಟು ಕಷ್ಟ ಐತಲ್ಲ. ಈಗ ನೀವು ಒಂದು ಎಮ್ಮಿ ತಗೊಂಡು ಹೋರಿ ಮೇಯ್ಸಕ್ ಹೋಗ್ರಿ, ನೀವು ಬಿಟ್ಟು ಹಂಗ ಸುಮ್ಮನೆ ಕುಂದ್ರಿ, ಅದು ಮೈಕೋಂತ ಗುಡ್ಡಕ್ಕೆ ಹೋಗ್ತೈತಿ. ಮ್ಯಾಲ ನೀವು ಕೆಳಗೆ ನಿಂತು ಗುಡ್ಡದ ಮ್ಯಾಲಿರೋ ಎಮ್ಮಿಗೆ ನೋಡ್ರಿ, ನಿಮಗೆ ಏನು ಅನಿಸ್ತೈತಿ? ನನ್ನ ಎಮ್ಮೆ ಎಷ್ಟು ಸಣ್ಣದೈತಲ್ಲ ಅಂತ ಅನಿಸ್ತೈತಿ. ಅದು ಮ್ಯಾಲ ನಿಂತು ಎಮ್ಮಿ ಮಾಲೀಕಗೆ ನೋಡಿ ಅಂತೈತಿ, ನಮ್ಮ ಮಾಲೀಕ ಎಷ್ಟು ಸಣ್ಣವಾದನಲ್ಲ ಅಂತ ಎಮ್ಮೆ ಅಂತಿರ್ತೈತಿ. ಯಾರ್ದು ಖರೆ ಯಾರ್ದು ಸುಳ್ಳ ಇಲ್ಲಿ? ಯಾರ್ದು ಖರೆ ಯಾರ್ದು? ಬಸವಣ್ಣವರಿಗೆ ನೋಡಿ ಎಲ್ಲೆಲ್ಲಿಂದ ಬಂದ್ರು ಜನ. ಅಫ್ಘಾನಿಸ್ತಾನದಿಂದ ಬಂದ್ರು, ಕಾಶ್ಮೀರದಿಂದ ಬಂದ್ರು. ಎಲ್ಲರೂ ಬಸವಣ್ಣ ದೇವರು ಅಂತ ಕರಿತಿದ್ರು. ಶಿವನ ಅವತಾರಿ ಆತ, ಶಿವ ಬೇರೆ ಅಲ್ಲ ಆತ ಬೇರೆ ಅಲ್ಲ ಅಂತಂತಿದ್ರು. ಅಲ್ಲೇ ಮಗ್ಲೊಬ್ಬ ಕೊಂಡಿ ಮಂಚಣ್ಣ ಇದ್ದ, ಅವ ಅಂತಿದ್ ನನ್ನತ್ ಯಾರ್ದು ಖರೆ ಇದ್ರಾಗ? ಮ್ಯಾಲ್ನವ್ರ ಅಂತಿರ್ತಾರ ಜನ ಬಹಳ ಕೆಟ್ಟರ್ರಿ, ಒಟ್ಟ ಸುಮಾರಾಗ್ಬಿಟ್ಟಾರ ಅಂತ ಮ್ಯಾಲ್ನವ್ರ ಅಂತಿರ್ತಾರ. ಇವ್ರು ಇದ್ದು ಕುಂತವ್ರ ಏನಂತಿರ್ತಾರ? ಮ್ಯಾಲ್ನವ್ರು ಬಹಳ ಕೆಟ್ಟ ಬಿಟ್ಟಾರಿ ಅಂತ ಇವ್ರು ಅಂತಿರ್ತಾರ. ಯಾರ್ದು ಖರೆ? ಇಬ್ಬರದು ಖರೆ ಐತಿ, ಇಬ್ಬರದು ಸುಳ್ಳೈತಿ. ಯಾರ್ದು ಖರೆ ಇಲ್ಲಿ ಯಾರ್ದು ಸುಳ್ಳು ಅಂತ ಹೇಳೋದು? ನೀವು ಮನ್ಯಾಗ ತಂದಿಗ್ ಕೇಳ್ರಿ, ಅವಂದೇನು ಕಂಪ್ಲೇಂಟ್ ಅಂದ್ರ, ಹುಡುಗರು ಒಟ್ಟ ಮಾತು ಕೇಳುವಲ್ಲು ರೀ, ಕೆಟ್ಟ ಬಿಟ್ಟ ಹುಡುಗರು ಅಂತ ಅಪ್ಪ. ಅವ ಮಗ ಏನಂತ, ನಮ್ಮ ಮಗಂದು ನಮಗ್ ಒಟ್ಟ ಸ್ವಾತಂತ್ರ್ಯ ಫ್ರೀಡಮ್ ಕೊಡುವಲ್ರಿ ನಮ್ಮಪ್ಪ ಅಂದ್ರೆ, ಇವ ಒಟ್ಟು ಟೊಂಕದನ್ ಚಾವಿ ಕೊಡ್ಬೇಕು ಅವನಿಗಂತ ಅವ. ನಮಗ್ ಒಟ್ಟ ಜವಾಬ್ದಾರಿ ಕೊಡುವಲ್ರಿ ನಮ್ಮಪ್ಪ, ಏನಾರ ಮಾಡ್ಬೇಕಂದ್ರ ಮುಂದ್ ಬಿಡುವಲ್ಲ, ನಮಗ್ ಮುಂದ್ ಹರ್ಯಾಕ್ ಬಿಡುವಲ್ಲ ಅಂತ ಮಗ. ಅವ ಇದಕ್ ಹರ್ಯಾಕ್ ಬಿಟ್ನಂದ್ರ ಪೂರ ನನ್ ಕೊಳ್ಳ ಹರಿಸ್ತಾನಂತ ಅವ. ಯಾರ್ದು ಖರೆ ಯಾರ್ದು ಸುಳ್ಳ ಇಲ್ಲಿ? ಅತ್ತಿ ಕೇಳ್ರಿ, ಈಕಿ ತನ್ನ ತವ್ರ ಮನ್ಯಾಗ ಬಂದವ್ರಿಗೆ ಒಂದ್ ರೀತಿ ನೋಡ್ಕೊಂತಾಳ, ನಮ್ಮ ಮಗಳು ಬಂದ್ರ ಒಂದ್ ರೀತಿಯಿಂದ ನೋಡ್ಕೊಂತಾಳ. ಮತ್ತ ಆಕಿಗೆ ಸೊಸಿಗ್ ಕೇಳ್ರಿ, ನನಗೊಂದ್ ರೀತಿ ಕಾಣ್ತಾಳ, ಮಗಳಿಗೊಂದ್ ರೀತಿ ಕಾಣ್ತಾಳ. ಯಾರ್ದು ಒಪಿನಿಯನ್ ಕರೆಕ್ಟ್ ಇಲ್ಲಿ? ಯಾರು ಸತ್ಯ ಅಂತ ಹೇಳೋದು? ಅದಕ್ಕ ಎಷ್ಟು ನ್ಯಾಯಾಲಯಗಳು ಬಂದ್ರು ಕಡಿಮೆ ಆಗಕತ್ತಾವ ಒಟ್ಟಿಗೆ. ನೀವು ಹೆಣತಿ ಕೇಳ್ರಿ, ಹೆಂಗ್ರಿ ನಿಮ್ಮ ಯಜಮಾನ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಇದ್ರ ಕಾಲಾಗ ಸಾಕಾಗೈತ್ರಿ ನಮಗ. ನಾವು ಸುಮ್ಮ ಇದಕ್ ಕಟ್ಕೊಂಡು ಅನ್ನೋದಿಲ್ಲ, ತಾಯಂದ್ರಿ ಅಂತಾರ ಈ ಶಬ್ದ ಅನ್ನೋದಿಲ್ಲ. ನೀವು ಇದಕ್ ಕಟ್ಕೊಂಡು ನಾ ಏನು, ನಿಮ್ಗೆ ಗೊತ್ತೈತದ, ಇದನ್ನ ಕಟ್ಕೊಂಡು ನಾ ಏನು ಅಂತ ಈ ಶಬ್ದ ಅವ್ರು ಬಳಸಿದ್ರು ಅಂದ್ರ ಗಂಡ ಮಕ್ಳು ಅವತ್ತ ತಿಳ್ಕೊಬೇಕು, ಇಟ್ ಈಸ್ ಅನ್ಆಫಿಷಿಯಲ್ ಡಿವೋರ್ಸ್ ಅಂತ ತಿಳ್ಕೊಬೇಕಷ್ಟ. ಕೋರ್ಟ್ನೊಳಗೆ ಆಗ್ಲಾರ್ದ ವಿವಾಹ ವಿಚ್ಛೇದನ, ಅದು ಅಷ್ಟ. ಅದು ಇವ್ರೇನಂತಾರ, ಇದ್ರ ಕಾಲಾಗ ಸಾಕಾಗಿತ್ತಂತ ಇವ್ರು. ನೀವು ಅವ್ರಿಗೆ ಕೇಳ್ರಿ, ಅವ್ರೇನಂತಾರ, ಇದಕ್ಕೆಷ್ಟು ತಿದ್ದಕ್ ಪ್ರಯತ್ನ ಮಾಡಿ ಎಷ್ಟು ಹೇಳಿದೀನ್ರಿ ನಾನು, ಇದು ಕೊಟ್ಟು ತಿದ್ದಕ್ಕ ಆಗುವಲ್ ನಾನು. ಅವ್ರ ಅಪ್ಪನ ಮುಂದೆ ಹೇಳ್ದಿ, ಎಷ್ಟು ಹೇಳ್ತೀನಪ್ಪ ಇದಕ್ಕೆ ಕೇಳುವಲ್ದು, ತಿದ್ದಕ್ಕ ಆಗುವಲ್ದು. ಅವ್ರಪ್ಪ ಅಂದ, ಯಾಕೆ ತಿದ್ದಕ್ ಹೋಗ್ತಿ? ಹಿಂಗ ಇವ್ರನ್ನ ತಿದ್ದಕ್ ಹೋಗಿ ನಮ್ಮ ಅಪ್ಪ ನಮ್ಮ ಅಜ್ಜ ಇದೇ ಯುದ್ಧದೊಳಗೆ ವೀರಮರಣ ಅಪ್ಪ್ಯಾರ. ಅವರು ಯಾರು ತಿದ್ದುಕೊಂಡ್ರ?
ಈ ಯುದ್ಧದೊಳಗೆ ಬಹಳ ಮಂದಿ ವೀರಮರಣವನ್ನೇ ಅಪ್ಪ್ಯಾರ, ಯಾರು ತಿದ್ದುಕೊಂತಾರ ಇಲ್ಲಿ? ಇವ್ರದೊಂದು ಕಂಪ್ಲೇಂಟ್, ಇವ್ರದ್ದು ಖರೆ ಅಂತಾರ, ಅವ್ರದ್ದು ಖರೆ ಅಂತಾರ. ಯಾರ್ದು ಖರೆ ಇಲ್ಲಿ? ಜಗಳ ಬಂದಿದ್ದು ಮನ್ಯಾಗ ಎದಕ್ಕಂದ್ರ, ನಾ ಎಷ್ಟು ಪೂಜೆ ಮಾಡಿ ದೇವರಿಗೆ ನಡ್ಕೊಂಡು ಬನ್ನಿ ಗಿಡದ ಪೂಜೆ ಮಾಡಿ ಇದಕ್ಕೆ ಪಡ್ಕೊಂಡಿದ್ದೆ ಅಂತ ಅವರು. ನಾನು ಮಾಡಿದ್ದು 16 ಸೋಮವಾರ ಎದ್ರ ಸಲುವಾಗಿ? ಇದಕ್ಕೆ ಪಡ್ಕೋಬೇಕಂತ. ನಾ ಮಾಡಿದ್ದು 16 ಸೋಮವಾರ, ನನಗೆ ಸಿಕ್ಕಿದ್ದು ಸುಳಿ ಸೋಮವಾರ ಇದ್ದಿದ್ದು. ಅವ್ರದ್ದೇನಂದ್ರ, ಒಮ್ಮೆ ಹೆಣ್ಮಕ್ಳು ಕಳ್ಕೊಂಡ್ಬಿಟ್ರಂತ ಬಸ್ ಸ್ಟ್ಯಾಂಡ್ನಾಗ. 2 ದಿವಸ ಆತು, ಹೋಗಿ ಬಡ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟ ತಕ್ಷಣ ಅವ್ರು ಇಲ್ಲಾಕ್ ಬಂದಿರಿ ಅಂದ್ರು. ಯಾಕ್ರಿ ಸರ್ ಕಂಪ್ಲೇಂಟ್ ತಗೊಳ್ರಿ ನಮ್ದಂದ. ಇಲ್ರಿ ಇದು ಪೋಸ್ಟ್ ಆಫೀಸ್ ಇದು ಅಂದ. ಹೌದನ್ ಸರ್, ನಮಗ್ ಖುಷಿಯಾಗಿ ಯಾವ್ಲಿ ಕೊಡ್ಬೇಕು ಕಂಪ್ಲೇಂಟ್ ಅನ್ನೋದು ಗೊತ್ತಾಗಿಲ್ಲ. ಖುಷಿಯಾಗಿ ಕಂಪ್ಲೇಂಟ್ ಎಲ್ಲಿ ಕೊಡ್ಬೇಕಂತ ಗೊತ್ತಾಗುವಲ್ದ್ರಿ ನಮ್. ಯಾರ ಒಪಿನಿಯನ್ ಕರೆಕ್ಟ್ ಇಲ್ಲಿ? ಇವ್ರದ್ದು ಸತ್ಯ ಅಂತಾರ, ಅವ್ರದ್ದು ಸತ್ಯ ಅಂತಾರ. ಯಾರ ಒಪಿನಿಯನ್ ಅಂದ್ರ, ನಾವು ಯಾಕೆ ಜಗಳ ಶುರುವಾಗ್ಯಾವಂದ್ರ, ಯಾಕೆ ಸಂಘರ್ಷಗಳು ಶುರುವಾಗ್ಯಾವಂದ್ರ, ಸತ್ಯ ಅಲ್ಲ, ನನ್ನ ಅಭಿಪ್ರಾಯವೇ ಸತ್ಯ ಅಂತ ಐ ವಾಂಟ್ ಟು ಪ್ರೂವ್. ನಾ ಹೇಳಿದ್ದೇ ಸತ್ಯ ಅಂತ ಅವ್ರು ಪ್ರೂವ್. ಈಗ ಊರಾಗ ಹಿರಿಯರ್ ಇರ್ತಾರ, ಊರಾಗ ಹಿರಿಯರಿಗೆ ಕೇಳ್ರಿ ನೀವು, ಏನ್ರಿ ಹೆಂಗೈತಿ ಊರಂತ. ನಮ್ಮ ಊರಾಗ ಹುಡುಗರು ಉಪಯೋಗ ಇಲ್ರಿ, ಯುವಕರೆಲ್ಲ ಕೆಟ್ಟ ಬಿಟ್ಟಾವೀಗ. ನೀವು ಹುಡುಗರನ್ನ ಕೇಳ್ರಿ, ನಮ್ಮ ಊರ್ ಹಿರಿಯರು ಒಟ್ಟ ಹೊಂದಾಣಿಕೆ ಇಲ್ಲ ನೋಡ್ರಿ ಅಂತ ಅವ್ರು. ನೀವು ಶಾಲ್ಯಾಗ ಸರ್ಗಳು ಕೇಳ್ರಿ, ಹೆಂಗ್ರಿ ಹುಡುಗರು? ಶಾಲೆ ಸುದ್ದಿ ತೆಗಿಬೇಡ್ರಿ ನೀವು. ಅದೊಂದು ಮೊಬೈಲ್ ಬಂದ್ಬಿಟ್ಟು ಹುಡುಗರು ಏನೋ, ಈಗ ನಮ್ದು ಅವಾಗೆಲ್ಲ ನಮ್ಮ ಕಾಲ ಹೆಂಗಿತ್ರಿ, ಚಡಿ ಚಮಚಮ್ ವಿದ್ಯಾ ಗಮ್. ಈಗ ನಾವು ಮುಟ್ಟಂಗಿಲ್ರಿ ಹುಡುಗರಿಗೆ, ಈಗೇನು ವಿದ್ಯೆ ಇಲ್ರಿ ಅಂತ ಅವ್ರು. ನೀವು ಹುಡುಗರಿಗೆ ಕೇಳ್ರಿ, ಏನ್ ಶಾಲೆ ಅವ್ರ ಮಾಸ್ತರ್ಗಳ ಬಗ್ಗೆ ಕೇಳ್ರಿ, ಅವ್ರೇನಂತಾರ, ಅವ್ರದೊಂದು ಒಪಿನಿಯನ್. ಅವ್ರೇನಂತಾರಂದ್ರ, ಎಲ್ಲಿ ತಂದಿರಿ ನಮ್ಮ ಸರ್ಗಳು, ಅವರು ಒಂದೊಂದು ಕನ್ನಡ ಒಬ್ರು ಹೇಳ್ತಾರ, ಹಿಂದಿ ಒಬ್ರು ಹೇಳ್ತಾರ, ಮ್ಯಾಥ್ಸ್ ಒಬ್ರು ಹೇಳ್ತಾರ, ಇಂಗ್ಲಿಷ್ ಒಬ್ಬೊಬ್ರು. ಅದು ಅವ್ರು ನೋಡಿ ಪಾಠ ಮಾಡ್ತಾರ, ಆರು ನಮಗ್ ನೋಡ್ಕೊಳ್ಳಾರ್ದೆ ಬರಿ ಅಂತಾರ. ನಾವ್ ಹೆಂಗ ಮಾಡ್ಬೇಕು? ಅವ್ರಷ್ಟು 6 ನೋಡಿ ಹೇಳ್ತಾರ, ನಮಗ್ ನೋಡ್ಕೊಳ್ಳಾರ್ದೆ ಬರಿ ಅಂತಾರ. ಇಷ್ಟ ಅಲ್ಲ, ಈಗ ಒಬ್ರು ಫಿಸಿಕ್ಸ್ ಟೀಚರ್ ಬರ್ತಾರ, ಬಂದು ಸೆಲ್ ಅಂದ್ರೆ ಬ್ಯಾಟ್ರಿ ಅಂತ ಹೇಳಿ ಹೋಗ್ತಾರ. ಆಮೇಲೆ ಬಾಟ್ನಿ ಅವರೊಬ್ರು ಬರ್ತಾರ, ಅವ್ರು ಶೆಲ್ ಅಂದ್ರೆ ಜೀವಕೋಶ ಅಂತ ಹೇಳ್ತಾರ. ಹಿಸ್ಟ್ರಿ ಲೆಕ್ಚರ್ ಬರ್ತಾರ, ಶೆಲ್ ಅಂದ್ರೆ ಜೇಲ್ ಅಂತ ಹೇಳಿ ಹೋಗ್ತಾರ. ಅವ್ರಿಗೆ ಒಬ್ರಿಗೆ ಕನ್ಫ್ಯೂಷನ್ ಐತಿ, ಶೆಲ್ ಅಂದ್ರೆ ಯಾವ್ದಂತ, ನಾವ್ ಯಾವ್ದು ಬರಿಬೇಕು ಹೇಳ್ರಿ? ಈಗ ಅಂದ್ರ ವಿ ಆರ್ ಲವರ್ಸ್ ಆಫ್ ದಿ ಒಪಿನಿಯನ್ಸ್. ಎದಕ್ಕೆ ಈ ಜಗತ್ತಿನಲ್ಲಿ ಸಂಘರ್ಷಗಳು, ಹೊಡೆದಾಟಗಳು, ಬಡದಾಟಗಳು ಇವೆಲ್ಲ ನಡೆದವಂದ್ರ, ನಾವು ಸತ್ಯ ಗೊತ್ತಿಲ್ಲ, ನಮ್ಮ ಅಭಿಪ್ರಾಯವೇ ಸತ್ಯ ಅಂತ ನಾವು ಹೇಳಕತ್ತಿದ್ದಕ್ಕ ಇವೆಲ್ಲ ಗೊಂದಲಗಳು ನಡೆದಾವ, ಹೊಡೆದಾಟಗಳು ನಡೆದಾವ, ಬಡದಾಟಗಳು ನಡೆದಾವ. ಅದಕ್ಕೆ ಮನುಷ್ಯ ಗೊತ್ತಿರಬೇಕು ಯಾವುದು ಸತ್ಯ ಯಾವುದು ಅಸತ್ಯ. ಈ ಜಗತ್ತಿನೊಳಗ ಎಷ್ಟು ಜನ ಅದಾರ, ಅಷ್ಟು ದೃಷ್ಟಿಕೋನಗಳದಾವ, ಅಷ್ಟು ಅಭಿಪ್ರಾಯಗಳದಾವ. ಅದಕ್ಕೆ ನಾವು ಜಗತ್ತನ್ನು ಬದಲಾವಣೆ ಮಾಡ್ಲಿಕ್ಕಾಗೋದಿಲ್ಲ. ಈ ಜಗತ್ತನ್ನು ನೋಡುವ ನಮ್ಮ ದೃಷ್ಟಿಕೋನಗಳನ್ನು ನಾವು ಬದಲಾವಣೆ ಮಾಡಿಕೊಂಡು ಬದುಕಬೇಕಾಗ್ತದೆ. ಸೃಷ್ಟಿಯನ್ನು ಬದಲಾವಣೆ ಮಾಡ್ಲಿಕ್ಕಾಗೋದಿಲ್ಲ. ಈ ಸೃಷ್ಟಿಯಲ್ಲಿರುವ ಒಳ್ಳೆಯದನ್ನು ನೋಡುವ ನಮ್ಮ ದೃಷ್ಟಿಕೋನವನ್ನು ಸಹಿತ ನಾವು ಬದಲಾವಣೆ ಮಾಡಿಕೊಂಡು ಬದುಕಬೇಕಾಗ್ತದೆ. ಜಗತ್ತಿನಲ್ಲಿ ದೃಷ್ಟಿ ಇರ್ತೈತಿ, ಜೀವನದ ಮೇಲೆ ಸ್ವಲ್ಪ ಹೆಚ್ಚು ಕಡಿಮೆ ಇರುವುದಲ್ಲ, ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಇರ್ತೈತಿ. ಯಾವಾಗ್ಲೂ ಕೆಡುಕಿನ ಮಧ್ಯದಲ್ಲಿಯೂ ಕೆಟ್ಟದರ ಮಧ್ಯದಲ್ಲಿಯೂ ಸಹಿತ ಒಳ್ಳೆಯದನ್ನು ಕಾಣುವ ದೃಷ್ಟಿಕೋನ ಮನುಷ್ಯನಿಗೆ ಬೇಕಾಗ್ತೈತಿ. ಈಗ ನೀವು ನೋಡ್ರಿ, ಮನುಷ್ಯನ ಗುಣಧರ್ಮ ಹೆಂಗಂದ್ರ, ಚಲೋದು ಬಾಳ ಇದ್ರು ಸಹಿತ ಅವ ಕೆಟ್ಟದ್ದ ಹುಡುಕ್ತಾನ ಬಾಳ. ಯುವಕರು ಇರ್ತೀರಿ, ಇನ್ನು ಯೌವನ ಹೋಗಿರುವುದಿಲ್ಲ, ಮುಪ್ಪು ಕಾಲಿಡಾಕತ್ತಿರ್ತೈತಿ. ಅವಾಗ ಒಂದು ಬೆಳೆ ಕೂದಲು ಬರ್ತೈತಿ ನೋಡ್ರಿ ತಲ್ಯಾಗ. ನೀವು ಹಳ್ಳ ಮಳ್ಳ ಹೋಗಿ ಕನ್ನಡಿ ಮುಂದೆ ನಿಂತು ನೋಡ್ಕೊಳ್ಳೋದೇನು, ಅವು 1000 ತಲ್ಯಾಗ ಕೂದ್ಲದಾವ. ಹಳ್ಳ ಮಳ್ಳ ಅದು ಒಂದು ಬೆಳೆ ಕೂದಲು ಹಿಡ್ಕೊಳ್ಳೋದು ಕಿತ್ಕೊಳಕ್ ಹೋಗಿರ್ತೀವಿ ನಾವು. ಅಷ್ಟು ಕರೆ ಕೂದಲು ಕಂಡಿಲ್ಲ.
ಒಂದು ಬಿಳೆ ಕೂದಲು ಕಾಣಕತ್ತೈತಿ. ದೇವ್ರಿಷ್ಟು ಸುಂದರವಾದ ಮುಖ ಕೊಟ್ಟಾನ, ಮುಖದ ಕಡೆ ಲಕ್ಷ್ಯ ಇಲ್ಲ. ಒಂದು ಸಣ್ಣ ಗುಳ್ಳಿ ಬಂತಂದ್ರೆ ಹೋಗೋದು ಕನ್ನಡಿ ಮುಂದೆ ನಿಂತು ಅದನ್ನ ನೋಡ್ಕೊಂತ ಇರ್ತಾರೆ. ಅದನ್ನ ನನಗೆ ಹತ್ರ ಯಾರ ಔಷಧ ಕೇಳಕ್ ಬರ್ತಿರ್ತಾರೆ, ಇದು ಗುಳ್ಳೆ ಆಗೈತ್ರಿ ಏನ್ ಮಾಡ್ಬೇಕು, ಅದಕ್ಕೆ ಏನೂ ಔಷಧ ಇಲ್ಲ, 6 ತಿಂಗಳು ಕನ್ನಡಿ ನೋಡ್ಕೊಬೇಡವ್ರಿ ಅಂತ ಹೇಳ್ಬಿಟ್ಟಿರ್ತೀನಿ ನಾನು. ಅಂದ್ರ ಇಷ್ಟು ಚಲೋ ಮುಖ ಕೊಟ್ಟರು ಸಹಿತ ಮನುಷ್ಯನ ದೃಷ್ಟಿ ಕೆಟ್ಟದ್ರ ಕಡೆ ಹೋಗ್ತಿರ್ತೈತಿ. ಒಳ್ಳೆಯದರ ಮಧ್ಯದೊಳಗೂ ಕೆಟ್ಟದ್ದನ್ನು ನೋಡ್ತಾನ ಮನುಷ್ಯ.